ಸರ್ ನಾವು ಒಬ್ಬರು ಸ್ವಿಗ್ಗಿ ರೈಡ್ರು. ಬಟ್ ನಾವು ಎಲ್ಲ ಹೀರೋನ ಲೈಕ್ ಮಾಡ್ತೀವಿ. ಬಟ್ ಅವರು ಕನ್ನಡನೇ ಮಾತಾಡೋಕ್ಕೆ ಬರೋಲ್ಲ ಅಂತ ಅವ್ರು ಹೇಳಿದ್ರು. ಆದರೂ ಈಗ ಕರ್ನಾಟಕದಲ್ಲಿ ಮೈಸೂರು ಡಿಸ್ಟಿಕಲ್ಲಿ ಬೆಂಗಳೂರಲ್ಲೆಲ್ಲ ಬ್ಯಾನ್ ಮಾಡಿದ್ದಾರೆ. ಬಟ್ ಆ ಮೂವಿನ ಇವ್ರು ಹಾಕೊಂಡು ಓಡಿಸ್ತಾ ಇದ್ದಾರೆ. ಏನು ರೀಸನ್ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರು ಏನೋ ಒಂದು ಕನ್ನಡ ನಾವು ಒಂದು ಎತ್ತ ಅಮ್ಮನ ಥರ ನೋಡ್ತೀವಿ. ಬಟ್ ಏನು ಸಪೋರ್ಟ್ ಇಲ್ಲ. ಅದೇ ನಿಮಗೆ ಪ್ರಾಬ್ಲಮ್ ಆಗಿರೋದು. ಏನು ಕೊಡ್ತಾ ಇದ್ದಾರೆ? ಎಲ್ಲ ಥಿಯೇಟ್ರಲ್ಲೂ ಬ್ಯಾನ್ ಮಾಡಿದ್ದಾರೆ. ಈ ಥಿಯೇಟ್ರಲ್ಲಿ ಓಡಿಸ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕಲ್ಲಿ ಎಲ್ಲ ಥಿಯೇಟ್ರಲ್ಲಿ ಈ ಫಿಲಮ್ ಓಡ್ತಾ ಇದೆ. ಬಟ್ ಫುಲ್ ರಶ್ ಇದೆ. ಏನಕ್ಕೆ ಲೈಕ್ ಮಾಡ್ತಾರೆ? ಕನ್ನಡದವ್ನಿಗೆ ಒಬ್ಬನ ಸಪೋರ್ಟ್ ಇಲ್ಲ. ಈಗ ತಮಿಳ್ನಾಡಲ್ಲಿ ಒಬ್ಬನ ಬಾವುಟ ಕಟ್ಕೊಂಡು ಟಿ ಗಾಡಿಯವರು ಹೋದರೆ ತಮಿಳ್ನಾಡಲ್ಲಿ ಬಿಡ್ತಾ ಇಲ್ಲ, ಆಂಧ್ರದಲ್ಲಿ ಬಿಡಲ್ಲ. ಕರ್ನಾಟಕದಲ್ಲಿ ಬಂದಾಗ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಯಾಕೆ ಬಿಡ್ತಿದ್ದೀರಾ? ಅದನ್ನು ಕೇಳೋದು. ನಿಮ್ಮ ಪ್ರಕಾರ ಏನು ರಿಲೀಸ್ ಆಗಬಾರ್ದಾಗಿತ್ತಾ? ಸರ್ ರಿಲೀಸಾ? ಸರ್ ಅವರು ಮಾಡಲಿ, ಹೊಟ್ಟೆ ಹಸ್ದಾಗ ಊಟ ಮಾಡಲೇಬೇಕು. ಬಟ್ ಅಂದಾಗ ಅವರು ಕನ್ನಡನೇ ಮಾತಾಡಲ್ಲ ಅಂದಾಗ ಕರ್ನಾಟಕದ ಯಾಕೆ ಆ ಫಿಲಮ್ ರಿಲೀಸ್ ಮಾಡ್ತಾ ಇದ್ದಾರೆ? ಅದನ್ನು ಕೇಳ್ತಾ ಇರೋದು, ಇನ್ನೇನಿಲ್ಲ, ಅಷ್ಟೇ. ಈಗ ನೀವು ಮೂವಿ ನೋಡಕ್ ಬಂದಿದ್ರಾ ಅಥವಾ ವಿರೋಧ ಮಾಡ್ತಿದ್ರಾ? ಏನು ಸರ್ ವಿರೋಧ ಅಂತಲ್ಲ, ಬಟ್ ಈ ಫಿಲಮ್ ಏನಕ್ಕೆ ಹಾಕಿದ್ರು ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ. ಅಂದ್ರೆ ಆಗ್ಬಾರ್ದಾಗಿತ್ತಾ? ಆಗ್ಬಾರ್ದಾಗಿ ಸರ್. ಯಾಕಂದ್ರೆ ಕರ್ನಾಟಕದ ಕನ್ನಡಕ್ಕೆ ಬೆಲೆ ಇಲ್ಲ ಅಂದಮೇಲೆ ಏನಕ್ಕೆ? ಕರ್ನಾಟಕದ ಕನ್ನಡಕ್ಕೆ ಬೆಲೆ ಇಲ್ಲ ಅಂದಮೇಲೆ ಈಗ ಮೈಸೂರಲ್ಲಿ ಒಬ್ಬ ಕನ್ನಡ ಮನುಷ್ಯನಿಗೆ ಬೆಲೆ. ತಮಿಳನ್ ಬರಲಿ, ಹಿಂದಿಯನ್ ಬರಲಿ, ಎಲ್ಲ ಸಪೋರ್ಟ್ ಮಾಡ್ತೀವಿ. ಅವನ ಕನ್ನಡಕ್ಕೆ ಲ್ಯಾಂಗ್ವೇಜ್ ಕೊಡಬೇಕು, ಬೆಲೆ ಕೊಡಲೇಬೇಕು. ಅವ್ನು ಕೊಟ್ಟೇ ಇಲ್ಲ ಅಂದರೆ ಕನ್ನಡದವ್ರು ಏನಕ್ಕೆ ಇರೋದು? ಹಂಗೆ ಸತ್ತಂಗ ಕನ್ನಡದವರು. ಮೂವಿ ರಿಲೀಸ್ ಆಗಲಿ ಕನ್ನಡದಲ್ಲೇ ಆಗಿದೆ, ಬಟ್ ಕನ್ನಡ ಅವನಿಗೆ ಬರ್ತಿಲ್ಲ ಅಂತ ಅಂದಮೇಲೆ ಈ ಥರ ಬೆಂಗಳೂರಲ್ಲಿ ಇದು ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಇವಾಗ ನಾನು ಕೇಳಿರೋ ಸುದ್ದಿ ಪ್ರಕಾರ ಬ್ಯಾನ್ ಮಾಡಿದ್ದಾರೆ. ಬಟ್ ಇಲ್ಲಿ ಏನಕ್ಕೆ ಆ್ಯಕ್ಷನ್ ನಡೆಸ್ತಾ ಇದ್ದಾರೆ ಅಂತ ಅದನ್ನು ನಾನು ಕೇಳ್ತಾ ಇರೋದು, ವಾದ ಮಾಡ್ತಾ ಇರೋದು. ಒಳಗಡೆ ನಡೀತಾ ಇರೋದು ಅದನ್ನೇ. ಹಾಂ, ಏನಕ್ಕೆ ಮಾಡಬೇಕಾಗಿತ್ತು ಅಷ್ಟೇ. ಇವ್ರು ಏನಕ್ಕೆ ಮಾಡಬೇಕಾಗಿತ್ತು? ಮೂವಿ ರಿಲೀಸ್ ಮಾಡಬಾರ್ದಿತ್ತು ಥಿಯೇಟರಲ್ಲಿ. ಮಾಡಲೇಬಾರ್ದು ಸರ್. ಯಾವುದೇ ಆಗಲಿ ಕನ್ನಡಕ್ಕೆ ಒಂದು ಬೆಲೆ ಇದೆ, ಕರ್ನಾಟಕಕ್ಕೆ ಒಂದು ಬೆಲೆ ಇದೆ. ಅದನ್ನು ಬಿಟ್ಬಿಟ್ಟು ಇದ್ರಲ್ಲಿ ಏನು ಮಾಡಬೇಕು? ಏನಕ್ಕೆ ಮಾಡ್ಬೇಕು ಹೇಳಿ? ಮಾಡಬೇಕಾ? ನೀವು ಹೇಳಿ, ನೀವು ಕನ್ನಡದವ್ರೆ ಅಲ್ವಾ? ಮಾಡಬೇಕಾ ಬೇಡವಾ ಸರ್? ಹೇಳಿ ಸರ್. ಬಂದಿದ್ವಿ, ಟಿಕೆಟ್ ಫುಲ್ ಕ್ಲೋಸ್ ಆಗಿದೆ. ಓಕೆ. ಫುಲ್ ನಿರಾಶೆ ಆಗ್ತಿದೆ. ಅಲ್ಲೂ ಒರಿಜಿನಲ್ ಫ್ಯಾನು ನೋಡಲೇಬೇಕು ಅಂತ ಬಂದಾಗ ಟಿಕೆಟ್ ಕ್ಲೋಸ್ ಆಗಿದೆ. ಓಕೆ ಓಕೆ ಓಕೆ. ಅಂದರೆ ಇದು ಎರಡನೇ ಶೋ, ಸೆಕೆಂಡ್ ಶೋ ಫುಲ್ ಕ್ಲೋಸ್ ಆಗಿದೆ. ಫಸ್ಟ್ ಶೋನು ಕ್ಲೋಸ್ ಆಗಿತ್ತು. ಫಸ್ಟ್ ಶೋ ಕ್ಲೋಸ್ ಆಗಿತ್ತು. ಅನ್ಕೊಂಡಿದ್ರಾ ಕ್ಲೋಸ್ ಆಗುತ್ತೆ ಅಂದರೆ ಫುಲ್ ಆಗುತ್ತೆ, ಹೌಸ್ಫುಲ್ ಆಗುತ್ತೆ ಅನ್ನೋಂಥದ್ದು? ಅನ್ಕೊಂಡ್ರೇನಿಲ್ಲ, ಆಗ್ಬಿಡೈತೆ. ಏನು ಹೇಳಿ ಬಯಸ್ತೀರಾ? ಈಗ ಶೋ ಈಗ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಹೌಸ್ಫುಲ್ ಆಗಿದೆ, ಏನು ಹೇಳಿ ಬಯಸ್ತೀರಾ? ಸಿನಿಮಾ ಯಾವ ಮಟ್ಟಿಗೆ ಇರ್ಬೋದು ಅನ್ನೋಂಥದ್ದು ನಿಮ್ಮ ಕುತೂಹಲ ಇದೆ. ಲಾಸ್ಟ್ ಫೈಟಿಂಗು ಏನೋ ಸಸ್ಪೆನ್ಸ್ ಆಗಿ ಇಟ್ಟವ್ರೆ. ಫುಲ್ಲು ಕೈಯೆಲ್ಲ ಕಾಲೆಲ್ಲ ಕಟ್ಬಿಟ್ಟು ಒಂದು ಆ್ಯಕ್ಷನ್ ಸೀನ್ ಚೆನ್ನಾಗಿದೆ. ಲಾಸ್ಟ್ ಫೈಟಿಂಗ್ ಅಂತ ಚೆನ್ನಾಗಿದೆ ಅಂದ್ಬಿಟ್ಟು ಅದು ಕುತೂಹಲಕ್ಕೆ ಬಂದು ನೋಡೋಣ ಅಂತ. ಯಾರೆಲ್ಲ? ನಾನು ನನ್ನ ಫ್ರೆಂಡು. ಓಕೆ ಓಕೆ. ಈಗ ಹೌಸ್ಫುಲ್ ಆಗಿದೆ. ವೆಯ್ಟ್ ಮಾಡ್ತೀರಾ? ವೆಯ್ಟ್ 4 ವರ್ಷ ಹೋದರೆ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಲೇಬೇಕು. ಓಕೆ. ನಿಮ್ಮ ಹೆಸರು? ಮಹೇಶ್ ಅಂದ್ಬಿಟ್ಟು.